ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳೆಯವನ್ನೇ ಅಲುಗಾಡಿಸಿದಂತಹ ಕೇಸ್ ಅಂತಂದ್ರೆ ಅದು ಹನಿ ಟ್ರ್ಯಾಪ್ ಕೇಸ್. ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ಹನಿ ಟ್ರ್ಯಾಪ್ ಹಂಗಾಮ. ಸಚಿವ KN ರಾಜಣ್ಣ ಅವರು ಹನಿ ಟ್ರ್ಯಾಪ್ನ ಬಾಂಬ್ ಅನ್ನ ಸಿಡಿಸಿದ್ರು. ಆದ್ರೆ ಈ ಕುರಿತಾಗಿ ದೂರು ಕೊಡೋದಕ್ಕೆ ಅವ್ರು ಮುಂದಾಗ್ಲಿಲ್ಲ, ಹಿಂದೇಟ್ ಹಾಕಿದ್ರು. ಹನಿ ದೂರು ಕೊಡೋದಕ್ಕೆ ಎಚ್ಚರಿಕೆಯ ಹೆಜ್ಜೆ ಇಟ್ರ ರಾಜಣ್ಣ. ಈ ಪ್ರಶ್ನೆ ಈಗ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಪೊಲೀಸ್ ಠಾಣೆಗೆ ಒಂದು ವೇಳೆ ದೂರು ನೀಡಿದ್ರೆ FIR ದಾಖಲಾದ್ರೆ ಮುಂದೇನಾಗುತ್ತೆ? ರಾಜಣ್ಣ ತನಿಖೆಗೆ ಹಾಜರಾಗಬೇಕಾಗುತ್ತೆ. FIR ದಾಖಲಾಗಿದ್ದೇ ಆದ್ರೆ ಹನಿ ವಿಡಿಯೋ ಹೊರಬರುವ ಆತಂಕ ಇದೆ. FIR ಆದರೆ ಪೊಲೀಸರು ವಿಡಿಯೋವನ್ನ ಹುಡುಕಬೇಕು. ವಿಡಿಯೋ ಹೊರಗೆ ಬಂದ್ರೆ ಪರಿಣಾಮ ತೀವ್ರವಾಗಿರುತ್ತೆ. ರಾಜಣ್ಣ ಕುಟುಂಬದ ರಾಜಕೀಯ ಭವಿಷ್ಯಕ್ಕೂ ಕೂಡ ಆಗ ಕೊಡಲಿ ಪೆಟ್ಟು ಬೀಳತ್ತೆ. ಹಾಗಾಗಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ದೂರು ಕೊಡೋದಕ್ಕೆ ಮುಂದಾಗಿಲ್ಲ, ಹಿಂದೇಟನ್ನ ಹಾಕಿದ್ದಾರೆ. ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾಗ ಈ ಎಲ್ಲ ಅಂಶಗಳು ಎದ್ದು ಕಾಣುತ್ತೆ. ಇನ್ನು ಇದೇ ಕೇಸ್ನಲ್ಲಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ. ಹೈಕಮಾಂಡ್ ಎಂಟ್ರಿ, ತಣ್ಣಗಾದ ಹನಿ ಕಹಾನಿ. ಹಾಗಾದ್ರೆ ಅಂದುಕೊಂಡಿದ್ದನ್ನ ಸಿದ್ದರಾಮಯ್ಯ ಬಣ ಸಾಧಿಸ್ತಾ? ಹನಿ ಟ್ರ್ಯಾಪ್ ಹಂಗಾಮದಲ್ಲಿ ಆ ನಾಯಕನ ವಿರುದ್ಧ ದೂರು ಕೊಡ್ಲಾಯಿತು. ಹೈ ಸ್ಪೀಡ್ ನಲ್ಲಿದ್ದಂತಹ ರಾಜಣ್ಣ ಪ್ರಮಾದ ಆಗಿದೆ ಅಂತ ಹೇಳಿದ್ರು. ಇದು ಯಾಕೆ? ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಬಳಿ ಪುರಾವೆಗಳಿವೆ, 48 ಜನರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಪೆನ್ಡ್ರೈವ್ ಕೂಡ ಇದೆ ಅಂತ ಹೇಳಿದಂತಹ ರಾಜಣ್ಣ ಅದಾದ ನಂತರ ಪ್ರಮಾದ ಆಗಿದೆ ಅಂತ ಹೇಳಿದ್ಯಾಕೆ? ಸಾಕ್ಷಿ ಇದ್ದರೂ ತಪ್ಪಾಗಿದೆ ಅಂತ ರಾಜಣ್ಣ U-ಟರ್ನ್ ಹೊಡೆಯೋದಕ್ಕೆ ಕಾರಣ ಆದ್ರೂ ಏನು? ಸದನದಲ್ಲಿ ಹೇಳಿದ್ದಕ್ಕೂ ರಾಜಣ್ಣ ನಡವಳಿಕೆಗೂ ಬಹಳ ವ್ಯತ್ಯಾಸ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 6 ದಿನದ ಹಿಂದೆ ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಅವರು ಸದನದಲ್ಲೇ ಬಹಳ ರಾಜಾರೋಷವಾಗಿ ಹೇಳ್ತಾರೆ, ಇಲ್ಲ ಹನಿ ಟ್ರ್ಯಾಪ್ಗಳಾಗ್ತಾ ಇದೆ, ಪುರಾವೆ ಇದೆ, 48 ಜನರ ಪೆನ್ಡ್ರೈವ್ ಕೂಡ ಇದೆ ಅಂತ ಬಹಳ ಜೋರು ಧ್ವನಿಯಲ್ಲಿ ಮಾತನಾಡಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಅವರ ನಡೆನೇ ಸಂಪೂರ್ಣವಾಗಿ ಚೇಂಜ್ ಆಗಿ ಹೋಗಿದೆ. ಸೊ ಹೈಕಮಾಂಡ್ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲೇ ಈ ಎಲ್ಲ ಬದಲಾವಣೆಗಳ ಖಂಡಿತ ಹೌದು ವೀಣಾ. ಯಾಕಂದ್ರೆ ಈ ಪ್ರಕರಣ ಬಯಲಾದ್ರೆ ಕಾಂಗ್ರೆಸ್ನ ಆಂತರಿಕ ಜಗಳ ಬೀದಿಗೆ ಬರೋದಂತೂ ಸತ್ಯ. ಯಾಕಂದ್ರೆ ಇದರಲ್ಲಿ ವಿಪಕ್ಷದವರು ಇಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಸ್ವಪಕ್ಷೀಯರಿಂದಲೇ ಸ್ವಪಕ್ಷದ ನಾಯಕನ ವಿರುದ್ಧ ನಡೆಯೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೆಲವರ ಮೇಲೆ ನಡೆದಿದೆ ಅನ್ನುವಂತಹ ಹನಿ ಟ್ರ್ಯಾಪ್ ಪ್ರಕರಣ. ಇದೇ ವಿಪಕ್ಷದವರು ಇದ್ದಿದ್ರೆ ಇಷ್ಟೊತ್ತಿಗೆ ಪರಿಸ್ಥಿತಿ ಚೇಂಜ್ ಆಗ್ತಾ ಇತ್ತು. ಒಂದು SIT ಮಾಡಿರೋರು ಯಾರದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಇಷ್ಟೊತ್ತಿಗೆ FIR ದಾಖಲಾಗಿರೋದು, ಅವರನ್ನ ಬಂಧನಕ್ಕೊಳಪಡಿಸಿ ಜೈಲಿಗೆ ಕಳಿಸುವಂತದ್ದು ಇದೆಲ್ಲವೂ ನಡೀತಿತ್ತು. ಆದ್ರೆ ಸ್ವಪಕ್ಷೀಯರು ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಈ ಪ್ರಕರಣ ಹೆಚ್ಚು ಬೆಳೆಯೋದಕ್ಕೆ ಬಿಟ್ಟರೆ ಕಾಂಗ್ರೆಸ್ಗೆ ಆಗುವಂತಹ ಡ್ಯಾಮೇಜ್ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿ ಇದನ್ನ ಈ ಹಂತಕ್ಕೆ ಇತ್ಯರ್ಥಗೊಳಿಸಬೇಕು ಅನ್ನುವಂತಹ ಖಡಕ್ ಸೂಚನೆ ಹೈಕಮಾಂಡ್ನಿಂದ ಬಂದ ಕಾರಣಕ್ಕಾಗಿಯೇ ಇದು ದೂರು ಕೊಡದೆ ಮನವಿ ರೂಪದಲ್ಲಿ ಗೃಹ ಸಚಿವರನ್ನ ತಲುಪಿರೋದು ಅದೇ ಉದ್ದೇಶಕ್ಕೆ. ಇಲ್ಲಾಂದ್ರೆ ದೂರು ಕೊಟ್ರೆ ಏನಾಗುತ್ತೆ, ನಾಳೆ FIR ದಾಖಲಾಗುತ್ತೆ. ಯಾರು ದೂರು ಕೊಡ್ತಾರೆ ಅವರು ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕಾಗತ್ತೆ. ಎಲ್ಲಿ ಇದು ಘಟನೆ ಆಯ್ತು ಅದರ ಬಗ್ಗೆ ಸ್ಥಳ ಮಹಜರಿಗೂ ಕೂಡ ಸಪೋರ್ಟ್ ಮಾಡಬೇಕು, ಅಂದ್ರೆ ಅದಕ್ಕೆ ಸಹಕಾರ ಕೊಡಬೇಕಾಗತ್ತೆ. ನಾಳೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಡಿಯೋಗಳು ಕೂಡ ಬಹಿರಂಗಗೊಂಡು ರಾಜಣ್ಣ ಅವರಿಗೂ ಮತ್ತು ಅವರ ರಾಜಕೀಯ ಭವಿಷ್ಯಕ್ಕೂ ಮತ್ತು ಅವರ ಕುಟುಂಬದ ರಾಜಕೀಯ ಭವಿಷ್ಯಕ್ಕೂ ಕೂಡ ದೊಡ್ಡ ಕೊಡಲಿ ಪೆಟ್ಟು ಬೀಳೋದಂತೂ ನಿಶ್ಚಿತ. ಸೊ ಇದೆಲ್ಲವನ್ನ ಅರಿತಿರುವಂತ ಒಂದು ಕಡೆ ಹೈಕಮಾಂಡ್ನ ಎಂಟ್ರಿ, ಇನ್ನೊಂದು ಕಡೆ ರಾಜಣ್ಣ ಅವರಿಗೆ ವೈಯಕ್ತಿಕವಾಗಿಯೂ ಕೂಡ ಇದು ತಮಗೆ ಬೂಮ್ರಾಂಗ್ ಆಗಬಹುದು ಅನ್ನುವಂಥ ಆತಂಕ ಕೂಡ ಇದ್ದಂಗೆ ಇದೆ. ಸೊ ಆ ಕಾರಣಕ್ಕಾಗಿ ಇದನ್ನ ಗೃಹ ಸಚಿವರನ್ನ ಭೇಟಿಯಾದಾಗಿಲ್ಲ, ನೀವು ನೇರವಾಗಿ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ಇದು ಎಲ್ಲ ಘಟನೆ ಆಗಿದೆ ಅನ್ನುವಂತ ಸೂಚನೆಯನ್ನ ಕೊಡಬಹುದಾಗಿತ್ತು. ಆದ್ರೆ ಪರಮೇಶ್ವರ್ ಅವರು ಕೂಡ ಅದನ್ನು ಮಾಡಲಿಲ್ಲ. ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆದಿದೆ. ಈಗ DGಗೆ ಮನವಿ ಪತ್ರವನ್ನ ಟಿಪ್ಪಣಿ ಮುಖಾಂತರ ರವಾನೆ ಮಾಡಿದ್ದಾರೆ. ಈಗ ಇದನ್ನ ತನಿಖೆ ಮಾಡೋದಕ್ಕೂ ಮುಂಚಿತವಾಗಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಾಳೆ ಇದನ್ನ FIR ಮಾಡಬೇಕಾ ಬೇಡವಾ, ಅಥವಾ FIR ಮಾಡಿದ್ರೆ ಆಗಬಹುದಂತ ಪರಿಣಾಮಗಳೇನು, ಇದೆಲ್ಲವನ್ನ ತಿಳಿದುಕೊಂಡು ನೆಕ್ಸ್ಟ್ ಯಾವ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಗೃಹ ಸಚಿವರಿಗೆ ಕೊಡ್ತಾರೆ. ಹಾಗಾಗಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈಗ ಆರಂಭ ಆಗಿದೆ.
ಸೊ ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಬರುತ್ತೆ ಅನ್ನುವಂಥದ್ದನ್ನ ಇಟ್ಕೊಂಡು ಮುಂದೆ ಇದನ್ನ ತನಿಖೆ ಮಾಡಬೇಕಾ ಬೇಡವಾ ಅಥವಾ ಇದು ಯಾವ ಹಾದಿಯಲ್ಲಿ ಹೋಗಬೇಕು ಇದೆಲ್ಲವೂ ಕೂಡ ಪೂರ್ವ ನಿರ್ಧರಿತ ಆದಂಗಿದೆ. ಆ ಕಾರಣಕ್ಕಾಗಿ ರಾಜಣ್ಣ ಅವರು ನನ್ನ ಬಳಿ ದಾಖಲೆ ಇದೆ, ಅಟೆಂಪ್ಟ್ ಮಾಡ್ಲಿಕ್ಕೆ ಬಂದವರ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡಿದ್ದೇನೆ, ಎಲ್ಲ ಇದೆ ಅನ್ನುವಂತ ರಾಜಣ್ಣ ಅವರು ಈಗ ಉಲ್ಟಾ ಹೊಡೆದಿದ್ದಾರೆ. ನನ್ನಿಂದ ಪ್ರಮಾದ ಆಗಿದೆ ಅನ್ನುವಂತ ಮಾತನ್ನು ಕೂಡ ರಾಜಣ್ಣ ಹೇಳಿರೋದು ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.